ನನಗೋಸ್ಕರ ಕಾಯ್ತಾ ಇರೋ ಗೆಸ್ಟ್ಗಳಿದ್ದಾರೆ ನೋಡ್ಕೊಳ್ಳಿ. ಗೆಸ್ಟ್ಗೋಸ್ಕರ ನೋಡಿ ರಾಗಿ ಹಿಟ್ಟು ಉಪ್ಪಿನ ಪುಡಿ ಎರಡು ಮಿಕ್ಸ್ ಮಾಡ್ತೇನೆ ನೋಡ್ಕೊಳ್ಳಿ. ಈಗ ಬಾಕಲು ತೆಗಿತಿದ್ದೀನಿ. ನನಗೋಸ್ಕರ ವೆಲ್ಕಮ್ ಮಾಡ್ತಾರೆ. ಇಲ್ಲಿ ಇಲ್ಲಿ ಈಗ ನೋಡಿ ಇವಕ್ಕೆ ನೀರು ಕುಡಿಸ್ಬೇಕು. ಸೆಡಗುನಿ ನೀರು ಆನ್ ಮಾಡೋಕ್ಕೂ ಜಾಗ ಬಿಡಲ್ಲ. ಇವಾಗ ಪಿಟಾಣಿ, ಇದು ಪಿಟಾಣಿ ನೋಡಿ. ಒಂದು 6 ಕುರಿ ಇದ್ದಾವೆ. ಟಗರುಗಳು ನೋಡಿ ನೀರು ಕುಡಿಯೋಕ್ಕೆ ಒಂದ್ರ ಮೇಲೆ ಒಂದು ಅಂತ. ಜಾಸ್ತಿ ಹೊತ್ತಾಗೋಯ್ತಲ್ವ, ಅವಕ್ಕೂ ದಾವತ್ತಿರ್ತದೆ. 5 ಟಗರು, 1 ಹೆಣ್ಣು ಕುರಿ ಇದೆ. ಸುಮ್ಮನೆ ಮನೆ ಹತ್ರ ವೇಸ್ಟ್ ಆಗಿದ್ದೀನಿ ಅಲ್ವಾ, ಸುಮ್ಮನೆ ಕೂತಿರೋ ಬದಲು ಏನಾರುವೆ ನಾವೇ ಕುರಿ ಸಾಕತ್ರಲ್ಲೋ ಹೊಲ್ದ ಹತ್ರ ಹೋಗೋದ್ರಲ್ಲೋ ತುಂಬ ಇಷ್ಟ ಆಗುತ್ತೆ ನೋಡಿ. ಇವು ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲೇ ಬರ್ತಾವೆ. ಇನ್ನು ಕೆಲವು 2 ನೀರು ಕುಡಿತಾವೆ. ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರ್ತವೆ. ನನಗೂ ಇದೆಲ್ಲ ಅಭ್ಯಾಸ ಇರಲಿಲ್ಲ, ಇಲ್ಲಿಗೆ ಬಂದಮೇಲೆ ಅಭ್ಯಾಸ ಆಯಿತು ನೋಡಿ. ನಾನು ಮದ್ದೂರಿಗೆ ಹೋಗಿದ್ದಾಗ ಮಂಗಳವಾರ ಸಂತೆಯಲ್ಲಿ 3 ಕೋಳಿ ತಂದಿದ್ದೆ. 2 ಏಟೆ 1 ಹುಂಜ. ಅದರಲ್ಲಿ 1 ಏಟೆ ಏನೋ ಆಗಿ ಸತ್ತೋಯ್ತು. ಇನ್ನೂ 1 ಹುಂಜ ಮತ್ತು ಇದೊಂದು ಏಟೆ ಐತೆ ನೋಡಿ. ಇದು ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರುತ್ತೆ. ಏನೋ ತಿಂಡಿ ಕೊಡ್ತಾರೆ ಅಂದ್ಕೊಂಡು. ಇದು ನೋಡಿ ಬಂಡೂರು ಕುರಿ ಥರ ಕಟ್ ಮಾಡಿದ್ದೀವಿ. ಕೂದಲೆಲ್ಲ ಹೆಂಗೆ ಪಿಡ್ಡೆ ಥರ ಕಾಣಿಸ್ತೈತೆ. ಇವೇ ನಮ್ಮ ಗೆಸ್ಟ್ಗಳು, ಯಾರೂ ನಮ್ಮ ಗೆಸ್ಟ್. ಇದು ಹೆಣ್ಗುರಿ ನೋಡಿ. ಏನಾರ ತಿಂಡಿ ಕೊಡ್ತಾರೆ ಅಂತ. ಪ್ರಾಣಿಗಳಿಗಿರೋ ಪ್ರೀತಿ ಮನುಷ್ಯರಿಗಿರಲ್ಲ. ನಾವು ಅವಕ್ಕೆ ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮನ್ನು ನೋಡಿದ ತಕ್ಷಣ ಅವು ಓಡ್ಬರ್ತವೆ. ಅದೇ ಒಂದು ಖುಷಿ ನನಗೆ. ಮನುಷ್ಯರಿಗೆ ಇವತ್ತು ಊಟ ಹಾಕಿ ನಾಳೆ ರೋಡಲ್ಲಿ ಹೋಗ್ತಾರೋ ಯಾರೋ ಗೊತ್ತಿಲ್ಲ ಅಂತಾರೆ. ಇವ ಹಂಗಲ್ಲ.